ಗ್ಯಾರಂಟಿ ನ್ಯೂಸ್ ವರದಿಯಿಂದ ಎಚ್ಚೆತ್ತಿದ್ದಾರೆ ಸಿದ್ದರಾಮಯ್ಯ ಟೀಮ್. ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಮುಸ್ಲಿಂ ಸಮುದಾಯ ಸಿಡಿದೆದ್ದಿತ್ತು. ಮುಸ್ಲಿಮರ ದಂಗೆ ಬಗ್ಗೆ ಎಚ್ಚರಿಸಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ನ ವರದಿಯ ಬಳಿಕ ಸಿದ್ದರಾಮಯ್ಯ ಅವರ ಟೀಮ್ ಎಚ್ಚೆತ್ತುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಟೀಮ್ನಿಂದ ನಡೆದಿದೆ ಮಿಡ್ ನೈಟ್ ಮೀಟಿಂಗ್. ಸಮುದಾಯ ಪರ್ಯಾಯ ಪಕ್ಷ ಕಟ್ಟೋ ಚಿಂತನೆಯ ಬಗ್ಗೆ ಆತಂಕ ಸೃಷ್ಟಿಯಾಗಿತ್ತು. ಸಭೆಯಲ್ಲಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತ ನಾಯಕರು. ಪರ್ಯಾಯ ಪಕ್ಷ ಕಟ್ಟಿದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇದೆಯಲ್ಲ, ಅದು ಛಿದ್ರ ಆಗುತ್ತೆ. ಹೀಗಾಗಿ ಸಮುದಾಯದ ನಾಯಕರ ವಿರುದ್ಧದ ಕ್ರಮ ಏನಿದೆ ಅದನ್ನ ವಾಪಸ್ ತಗೋಬೇಕು. ಈ ತರದೆಲ್ಲ ಚರ್ಚೆ ಆಗಿದೆ ಮಿಡ್ ನೈಟ್ ಮೀಟಿಂಗ್ ಅಲ್ಲಿ. ಸಮುದಾಯವನ್ನ ಕಾಂಗ್ರೆಸ್ ಜೊತೆ ಕರೆದುಕೊಂಡು ಹೋಗುವ ಕೆಲಸ ಆಗಬೇಕು. ಈಗ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಸೈಲೆಂಟ್ ಆಗಬಾರದು ಅಂತ ನಾಯಕರು ಸಲಹೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಿದ್ದಂತ ಸತೀಶ್ ಜಾರಕಿಹೊಳಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಭೈರತಿ ಬಸವರಾಜ್, ಜಮೀರ್, ದಿನೇಶ್ ಗುಂಡೂರಾವ್ ಎಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಡ್ ನೈಟ್ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮುಸ್ಲಿಂ ಅದಕ್ಕೂ ಏನು ಸಂಬಂಧ ಇಲ್ಲ. ಜನರಲ್ ಚೆಕಪ್ ಇರೋದು, ಸ್ಪೆಷಲ್ ಸರ್ಜರಿ. ಜನರಲ್ ಚೆಕಪ್ ಹೆಂಗ್ ವರ್ಷಕ್ಕೊಂದ್ಸರಿ ಅದ ಹಂಗೆ ಆ ಥರ ಅಷ್ಟೇ. ಇದು ಮುಸ್ಲಿಮ್ಗೂ ಇಂಟರ್ನಲ್ಗೂ ಏನು ಸಂಬಂಧ ಇಲ್ಲ. ರೆಗ್ಯುಲರ್ ಕೊಡ್ಬೇಕಾಗಿತ್ತು, ಕುಡಿದಷ್ಟೇ. ಇನ್ನು ನೋಡ್ಬೇಕು ನಾಲ್ಕು ನಂತರ ಏನಾಗ್ತೈತಿ, ಏನು ಹೇಳ್ತಾರೆ ಗೊತ್ತಿಲ್ಲ. ಏನು ಅರ್ಧ ಕ್ರಿಕೆಟ್ ನೋಡಿದಾರೆ ಅದರಲ್ಲಿ, ಅರ್ಧ ಕ್ರಿಕೆಟ್ ಐತೆ ಅದರಲ್ಲಿ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಗ್ಯಾರಂಟಿ ನ್ಯೂಸ್ ನ ವರದಿಯಿಂದಾಗಿ ಸಿದ್ದರಾಮಯ್ಯ ಟೀಮ್ ಎಚ್ಚೆತ್ಕೊಂಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಈಗ ಆಲ್ರೆಡಿ ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ, ಏನ್ ಮಾಹಿತಿ ಇದೆ? ಪ್ರಭು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಬೈ ಎಲೆಕ್ಷನ್ ನಲ್ಲಿ ಅಲ್ಪಸಂಖ್ಯಾತ ಮುಖಂಡರು, ಅದರಲ್ಲೂ MLCಗಳಾಗಿರುವಂತಹ ಜಬ್ಬರ್ ಮತ್ತೆ ನಾಸಿರ್ ಇಬ್ಬರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರ ವಿರುದ್ಧ ಖಡಕ್ಕಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿತ್ತು. ಆದ್ರೆ ಈ ಕ್ರಮ ಒಂದು ಸಂದೇಶ ರವಾನೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಇರುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಹಾಕಿದಂತಹ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರ ಒಂದು ಲೆಕ್ಕಾಚಾರ ಏನಿತ್ತು, ಆ ಲೆಕ್ಕಾಚಾರ ಇವತ್ತು ತಳಕೆಳಗೆ ಆಗ್ತಾ ಇದೆ. ಕಾರಣ ಇಷ್ಟೇ, ಇಷ್ಟು ದಿನಗಳ ಕಾಲ ಸಮುದಾಯಕ್ಕೆ ಕಾಂಗ್ರೆಸ್ ಹೆಚ್ಚಿಗೆ ಕೊಡುಗೆ ಕೊಟ್ಟಿದ್ರು ಕೂಡ ಸಮುದಾಯಕ್ಕೆ ಕಾಂಗ್ರೆಸ್ ಇಂದ ಸಮುದಾಯಕ್ಕೆ ಎಷ್ಟು ಮಟ್ಟಿಗೆ ಕೊಡುಗೆ ಬಂದಿದೆ ಅನ್ನುವಂತ ಒಂದು ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರ ಈಗ ಉಟ್ಕೊಂಡಿದೆ. ಇದ್ರ ಬಗ್ಗೆ ಸಮುದಾಯದ ಯುವಕರು ಹೆಚ್ಚು ಚರ್ಚೆ ಮಾಡ್ತಾರೆ. ಅದರಲ್ಲೂ ಮೌಲ್ವಿಗಳು ಬಹಿರಂಗವಾಗಿ ಹೊರಗಡೆಗೆ ಬಂದು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ನಸೀರ್ ಆಗಿರ್ಬೋದು, ಜಬ್ಬರ್ ಅವರ ವಿರುದ್ಧ ಏನು ಚರ್ಚೆ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಮುದಾಯ ಅವ್ರ ಜೊತೆ ಇದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು. ಕಳೆದ 6-7 ದಶಕಗಳಿಂದಲೂ ಕಾಂಗ್ರೆಸ್ ಜೊತೆ ಇರುವಂತ ಈ ಸಮುದಾಯವನ್ನ ಇಷ್ಟು ಮಟ್ಟಿಗೆ ಟಾರ್ಗೆಟ್ ಮಾಡೋದು ಸರಿಯಾ ಅನ್ನುವಂತ ಒಂದು ಪ್ರಶ್ನೆಗಳನ್ನ ನೇರವಾಗಿ ಕೇಳುವಂತ ಒಂದು ಕೆಲಸ ಆಗ್ತಿದೆ. ಹೀಗಾಗಿ ಕಾಂಗ್ರೆಸ್ ಮೊದಲ ದಿನಗಳಲ್ಲಿ ಏನ್ ಲೆಕ್ಕಾಚಾರ ಆಗಿತ್ತು, ಲೆಕ್ಕಾಚಾರ ಹಾಕಿತ್ತು, ಅದಕ್ಕೆ ತದ್ವಿರುದ್ಧವಾದಂತ ಒಂದು ಬೆಳವಣಿಗೆಗಳು ಸಮುದಾಯದ ಮಟ್ಟದಲ್ಲಿ ಈಗ ಆಗ್ತಾ ಇರುವಂತದ್ದು. ಜೊತೆಗೆ ನಾವೇ ಪ್ರತ್ಯೇಕವಾದಂತ ಒಂದು ಪಕ್ಷವನ್ನ, ಸ್ವತಂತ್ರ ಪಕ್ಷವನ್ನ ಕಟ್ಟಬಾರದು ಅನ್ನುವಂತ ಒಂದು ಚರ್ಚೆಯು ಕೂಡ ಶುರುವಾಗಿರೋದ್ರಿಂದ ಈ ಸುದ್ದಿಯನ್ನ ನಿನ್ನೆ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿತ್ತು. ಅದಾದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಹಲವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೂಡಿ ಸಭೆಯನ್ನ ಮಾಡಿದ್ದಾರೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರಿದ್ರು, ಸತೀಶ್ ಜಾರಕಿಹೊಳಿ ಅವರಿದ್ರು, ಪರಮೇಶ್ವರ್ ಅವರಿದ್ರು, ಮಹದೇವಪ್ಪ ಅವರಿದ್ರು, ಭೈರತಿ ಸುರೇಶ್ ಅವರಿದ್ರು. ಹೀಗೆ ಹಲವು ನಾಯಕರುಗಳಿದ್ರು. ಅಂದ್ರೆ ಅಲ್ಪಸಂಖ್ಯಾತರು ಸೇರಿದಂತೆ ಅಹಿಂದವನ್ನ ಪ್ರತಿನಿಧಿಸುವಂತಹ ಎಲ್ಲಾ ಮುಖಂಡರು ಕೂಡ ಇದ್ರು. ಹೀಗಾಗಿ ಪ್ರತ್ಯೇಕವಾದಂತ ಒಂದು ಪಕ್ಷವನ್ನ ಕಟ್ಟಿದ್ದೆ ಆದ್ರೆ ಕಾಂಗ್ರೆಸ್ಗೆ ದೊಡ್ಡ ನಷ್ಟ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈ ವಾತಾವರಣವನ್ನ, ಈ ರಾಜಕೀಯ ವಾತಾವರಣವನ್ನ ಬಿಜೆಪಿ ಲಾಭದಾಯಕವಾಗಿ ಬಳಸ್ಕೊಳ್ಳುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಯಾರೆಲ್ಲ ವಿರುದ್ಧ ಕ್ರಮ ಆಗಿದೆ ಆ ಕ್ರಮವನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ರವಾನೆ ಮಾಡುವಂತ ಒಂದು ಕೆಲಸ ಆಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.